ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ಬಹಳ ಉಪಯುಕ್ತವಾದಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಉಪಯುಕ್ತವಾದದ್ದು ಅಂದರೆ ಯೂಸ್ಫುಲ್ ಆಗಿರೋದು ಅಂತ ಏನದು ಅಂದರೆ ನಿಮಗೆ ಗೊತ್ತಾಗುತ್ತೆ ಏನು ಅನ್ನೋದನ್ನು ನಾನು ಆಮೇಲೆ ಹೇಳ್ತೀನಿ. ನಾನು ಯಾವುದೋ ಒಂದು ಮನೆಗೆ ಹೋದೆ. ಹೋದ 6 ತಿಂಗಳಿಗೆ ಸಿಕ್ಕಾಬಟ್ಟೆ ನನ್ನ ಬಗ್ಗೆ ಕೆಟ್ಟ ಪ್ರಚಾರ ಮಾಡಿ ಯಾರೊಬ್ಬರು ನಂಗೆ ತೊಂದರೆ ಕೊಟ್ಟರು. ಇನ್ನೊಂದು ಮನೆಗೆ ಹೋದೆ ಖಾಲಿ ಮಾಡಿಕೊಂಡು. ಅಲ್ಲಿ ಯಾರೋ ನನಗೆ ಕೆಟ್ಟ ಪ್ರಚಾರ ಮಾಡಿ ನಂಗೆ ತೊಂದರೆ ಕೊಟ್ಟರು. ನನ್ನ ಗೌರವವನ್ನು ಮಾನ ಮರ್ಯಾದೆ ಎಲ್ಲ ತೆಗೆದು ಬಿಸಾಕ್ಬಿಡ್ತಾರೆ. ಏನೋ ಒಂದಲ್ಲ ಆಯಿತು ದೂರಂತ. ಅಲ್ಲೋಗ್ದೆ, ಅಲ್ಲೂ ಇದೇ ಥರ ಆಯಿತು. ನನಗೆ ಆಫೀಸಲ್ಲಿ ಕೆಲಸ ಮಾಡ್ತೀನ, ನಂಗೆ ಮಾನ ಮರ್ಯಾದೆ ಗೌರವನೇ ಕೊಡಲ್ಲ ರೀ, ನನಗೆ ಗೌರವನೇ ಕೊಡಲ್ಲ. ಬಿಸ್ನೆಸ್ ಮಾಡ್ತೀನ, ಅಲ್ಲೂ ನನಗೆ ಗೌರವ ಕಳ್ಕೊಂಡ್ಬಿಡ್ತೀನಿ ಏನೋ ತಪ್ಪು ಮಾಡಿ. ಮೊನ್ನೆ ಯಾರೋ ಒಬ್ಬ ಇಂಜಿನಿಯರ್ ಗ್ರಾಜ್ಯುಯೇಟ್, ಅವನು ಒಬ್ಬರು ಮನೆಗೆ ಹೋಗಿದ್ದಾನೆ. ಅಲ್ಲೊಂದು ರೂಮ್ ಸಿಕ್ತು, ಮಾಡ್ಕೊಂಡಿದ್ದಾನೆ. ಅಲ್ಲೇ ವಾಸ ಮಾಡ್ತೀವಿ ಒಂದು 6-7 ತಿಂಗಳಿಂದ. ಏನೋ ನಮ್ಮ ಮನೆ ಬಾಡಿಗೆಲಿದ್ದಾನಲ್ಲ ಅಂಥೇಳಿ ಅವ್ರೇನು ಮಾಡಿದ್ರು, ಆ ಹುಡುಗರು ಭಾಳ ಸಲಿಗೆಯಿಂದ ನೋಡ್ತಾಯಿದ್ರು. ಆ ಮನೆ ಓನರ್ ಮಗಳದು ಮದುವೆ ಫಿಕ್ಸ್ ಆಯಿತು. ಮನೇಲಿ ಮದುವೆ ಫಿಕ್ಸ್ ಮಾಡಿದ್ದಾರೆ. ಮದುವೆ ಸಂಭ್ರಮ ನಡೀತಾ ಇದೆ ಮನೆಯಲ್ಲಿ. ಇವನು ಕೂಡ ಊಟಕ್ಕೆ ಕರೆದು, ಇವತ್ತು ಬಾರಪ್ಪ ನಮ್ಮಲ್ಲಿ ದೇವ್ರ ಊಟ ಮಾಡ್ತಾಯಿದ್ದೀವಿ, ದೇವತಾ ಸಮಾರಾಧನೆ, ಊಟ ಮಾಡ್ಕೊಂಡು ಹೋಗು ಅಂತೇಳಿ ಕರೆದಿದ್ದಾರೆ. ಯಾಕಂದರೆ ಮನೆ ಬಾಡಿಗೆ ಕೊಟ್ಟಿದ್ರು ರೂಮ್. ಅವನಿಗೆ ಬಂದ ಇಂಜಿನಿಯರ್ ಒಬ್ಬ, ಅವನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್. ಅವನು ಊಟ ಮಾಡ್ಕೊಂಡ. ಹೆಣ್ಮಗುಗೆ ಮದುವೆ ಆಗೋ ಹುಡುಗಿಗೆ ಒಂದಷ್ಟು ಒಡವೆ ತಂದು ಅಲ್ಲಿ ಇಟ್ಟಿದ್ರು. ಪೂಜೆ ಮಾಡಿಬಿಟ್ಟು ದೇವ್ರ ಮುಂದೆ ಇಟ್ಟಿದ್ರು. ಯಾಕೆ ಮದುವೆಗಳಿಗೆ ಬಳೆ, ಕಾಲುಂಗ್ರ, ಏನೇನು ಬೇಕೋ ಎಲ್ಲ ಒಡವೆ ಎಲ್ಲ ತಂದಿಟ್ಟಿದ್ರು. ಪೂಜೆ ಮುಂದೆ ಇಟ್ಟಿದ್ದಾರೆ. ಸುಮಾರು ಒಂದು 1.5 hours 2 hours ಅವ ಮನೇಲೇ ಇದ್ದಾನೆ. ಊಟ ಆಯಿತು, ಊಟ ಎಲ್ಲ ಬಡಿಸಿದ್ರು. ಮನೆ ಮಂದಿಯೆಲ್ಲ ಕೆಲವರು ಸ್ವಲ್ಪ ಅಡುಗೆ ಮನೇಲಿ ಬಿಸಿ ಇದ್ದರು, ಕೆಲವರು ರೂಮಲ್ಲಿ ಬಿಸಿ ಇದ್ದರು, ಕೆಲವರೆಲ್ಲ ಊಟ ಮಾಡೋದ್ರು. ಇವನು ಒಂದು ಒಬ್ಬ ಇದ್ದ. ನೋಡಿದೆ ಯಾರು ಇವ್ರ ಕಣ್ಣಿಗೆ ಸರಿಯಾಗಿ ಯಾರೂ ಕಾಣ್ತಿಲ್ಲ, ಮನೇಲಿ ಎಲ್ಲ ಅಲ್ಲಿ ಬಿಸಿಲಿದ್ದಾರೆ ಅಂದ್ಬಿಟ್ಟು ಆ ದೇವ್ರ ಮುಂದೆ ಇಟ್ಟಿರೋದು 2 ಬಳೆ ಎತ್ಕೊಂಡು ಜೋಬ್ಗೆ ಹಾಕೊಂಡ್ಬಿಡ್ತಾರೆ. ಇಂಜಿನಿಯರಿಂಗ್ ಓದಿರೋ ಹುಡುಗ ಕೆಲಸ ಮಾಡ್ತಾಯಿದ್ದ. ನಾವು ಆಯಿತು ಬರ್ತೀನಿ ಅಂಕಲ್ ಅಂಥೇಳಿ ಹೊರಟ್ಬಿಟ್ಟ. ಎಲ್ಲ ಆಯಿತು. ನಾಳಿದ್ದು ಮದುವೆ ಇದೆ, ಎಲ್ಲ ಪ್ಯಾಕ್ ಮಾಡ್ಕೊತೀರಿ. 2 ಬಳೆನೇ ಇಲ್ಲ, 4 ಬಳೆಯಲ್ಲಿ 2 ಬಳೆ ಇಲ್ಲ. ಹೆಂಗೋಯ್ತು, ಯಾರು ಎತ್ಕೊಂಡ್ರು, ಯಾರು ಬಂದು ಎತ್ಕೊಂಡ್ರು, ಏನು ಗೊತ್ತೇ ಆಗಲಿಲ್ಲ ಅವ್ರಿಗೆ. ಯಾರು ಎತ್ಕೊಂಡೋದ್ರು ಅಂತೇಳಿ ಗೊತ್ತಿರೋ. ಯಾರ ಮುಂದೆ ಓಪನ್ ಮಾಡಿದ್ವಿ, ಯಾರ ಮುಂದೆ ತಟ್ಟೆಗಿಟ್ಟು ಪೂಜೆ ಮಾಡಿದ್ವಿ, ಯಾರೆಲ್ಲ ನೋಡಿದ್ರು ಅವನ್ನೆಲ್ಲ ಕೇಳ್ತಾರೆ. ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ಅನುಮಾನ ಬಂದಿದ್ದು ಒಂದೇ ಒಂದು, ಅವ್ರ ಮನೆ ಕೆಲಸ ಮಾಡೋರ ಮೇಲೆ, ಆ ಹೆಂಗ್ಸು ಮೇಲೆ. ಊಟಿದೆಲೆ ಎಲ್ಲ ಎತ್ತಾಕ್ಬಿಟ್ಟು ಡಸ್ಟ್ಬಿನ್ಗೆ ಹಾಕ್ತಾಯಿದ್ಲು, ಮತ್ತು ಒರೆಸ್ತಾಯಿದ್ಲು. ಆ ಥರದವಳು ಒಬ್ಳು ಕೆಲಸದಲ್ಲಿದ್ಲು ಅವತ್ತು ಅವ್ರ ಮನೇಲಿ. ಅವಳ ಮೇಲೆ ಅನುಮಾನ ಬಂದ್ಬಿಡ್ತು, ಓ ಇವಳೇ ಎತ್ಕೊಂಡಿರ್ಬೋದು. ಕಂಪ್ಲೇಂಟೇ ಕೊಟ್ಬಿಟ್ರು ಕೆಲಸದವಳ ಮೇಲೆ, ನೀನು ಒಪ್ಕೋ, ನೀನೇ ಎತ್ಕೊಂಡಿದ್ದೆ, ಕೊಟ್ಬಿಡು ಅಂತ. ಇಲ್ಲ ನಾನು ಸತ್ಯವಾಗಿ ಹೇಳ್ತಿಲ್ಲ ಅಂತೇಳಿ ಪೊಲೀಸ್ನವರು ಕಂಪ್ಲೇಂಟ್ ತೊಗೊಂಡ್ಮೇಲೆ ಅವಳನ್ನ ಕರ್ಕೊಂಬಂದು ಹೊಡೆದು ಹಿಂಸೆ ಕೊಡ್ತಾರೆ. ಇಲ್ಲ ಅಂತಾರೆ. ಅವ್ರಿಗೆ ಊಟ ಹೋಗಿತ್ತು. ಊಟ ಎಲ್ಲ ಆದಮೇಲೆ ಎಲ್ಲ ಹೋದ್ರು, ಎಲ್ಲ ಆಯಿತು. ಕೊನೆಯಲ್ಲಿ ಹೋದವ್ರು ಯಾರು? ಊಟ ಮಾಡಿಕೊಂಡು ಈ ಅಮ್ಮ ಊಟದಲ್ಲೇ ಎತ್ತುತ್ತಿದ್ಲು, ಒರೆಸ್ತಾ ಇದ್ಲು. ಇವನೋದ್ಮೇಲೆ ಯಾರು ಅಂದಾಗ ಪೊಲೀಸರು ಎಂಕ್ವೈರಿ ಹೆಂಗೆ ಮಾಡ್ತಾರೆ ಅಂದರೆ, ಅವ್ರ ಮನೆ CCTVನಲ್ಲಿ ಹೊರಗಡೆ CCTV ಇತ್ತು. ಕೊನೆಯಲ್ಲಿ ಹೋದವನು ಹುಡುಗ ಇಂಜಿನಿಯರಿಂಗ್, ಅವ್ರ ಮನೆ ಕೆಲಸ ರೂಮಲ್ಲಿದ್ದವನು ಬಾಡಿಗೆಗೆ. ಅವನ್ನ ಕರೆಸ್ಬಿಟ್ಟು ಎಲ್ಲ ಕೇಳಿದಾಗ ಇಲ್ಲ ನಂಗೆ ಗೊತ್ತಿಲ್ಲ, ನಾನು ಊಟ ಮಾಡೋ ಅವ್ರ ಮನೆಗೆ ಬಂದೆ ಅಂತೇಳಿ. ಸುಳ್ಳು ಹೇಳ್ಬೇಡ, ಯಾಕಂದರೆ ಕೊನೆಯಲ್ಲಿ ಹೋದ ನೀವೇ ಅಂಥೇಳಿ ಅನುಮಾನ ಬಂತವನು. 4 ಬಿಗ್ದಾಗ ಹೌದು ನಾನೇ ಎತ್ಕೊಂಬಿಟ್ಟು ಅಂತ ಕೊಟ್ಟ. ನೋಡಿ, ಮನೆ ಬಾಡಿಗೆನ ಇರೋಕ್ಕೆ ಅಂತ ಕೊಟ್ಟು ಹಂಗೆಲ್ಲ ಆಗಾಗ ಊಟ ತಿಂಡಿ ಕೊಡ್ತಿದ್ದವರು. ಮಗಳು ಮದುವೆಗೆ ಬಾರಪ್ಪ ಇವತ್ತು ದೇವತಾ ಸಮಾರಂಭ ಅಂತೇಳಿ ಊಟಕ್ಕೆ ಕರೆದು ಅವ್ನು ಕೊಟ್ಟರೆ ಬಳೆ ಎತ್ಕೊಂಡು ಹೊಟ್ಟೋಗೋದ? ಅವ್ನ ಮರ್ಯಾದೆ ಹೋಯ್ತು. ಕಂಪ್ಲೇಂಟ್ ಕೊಟ್ಟು ಕೊನೆಗೆ ಅವ್ನು ಕೆಲಸ ಕಳ್ಕೊಂಡ. ಗೌರವ ಹೆಂಗೆ ಕಳ್ಕೊಂಡ ನೋಡಿ ಅನ್ನೋದಕ್ಕೆ ಇದೊಂದು ಕತೆ ಅಷ್ಟೇ.
ಎಷ್ಟೋ ಜನ ಡಾಕ್ಟ್ರು ಗೌರವ ಕಳ್ಕೊಂಡ್ಬಿಡ್ತಾರೆ. ಏನೋ ಮೊನ್ನೆ ಯಾರೋ ಒಬ್ರು ರಾಂಗ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಡಾಕ್ಟ್ರಿಗೆ ಹಿಡ್ಕೊಂಡು ಹೊಡೆದಾಕ್ಬಿಟ್ರು. ಆ ಡಾಕ್ಟ್ರು ಮಾನ ಮರ್ಯಾದೆಲ್ಲ ಹೊರಟೋಯ್ತು ಪಾಪ. ಗೌಡ್ರು ಗೌರವ ಆಸ್ತಿ ಇಂಪಾರ್ಟೆಂಟ್ ಅಲ್ಲ, ನೀವೇನು ತಿನ್ನಿದ್ದೀರಿ, ಹೊಟ್ಟೆ ಒಳಗೆ ಏನಿದೆ, ಏನು ತಿನ್ನೋಕೆ ಹೊರಟಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಗೌರವ, ರೆಸ್ಪೆಕ್ಟ್ ಇಂಪಾರ್ಟೆಂಟು. ಗೌರವ ಸಂಪತ್ತು ಐಶ್ವರ್ಯಕ್ಕಿಂತಲೂ ಹೆಚ್ಚು ಅಂತ ನನ್ನ ಅಭಿಪ್ರಾಯ. ಒಂದು ಸಲ ಅವ್ನು ಕೆಟ್ಟವನು, ಅವ್ನು ಕೊಲೆಗಾರ, ನೀಚ, ಕಳ್ಳ ಅಂತಂದರೆ ಅವ್ನ ಗೌರವ ಕಳ್ಳದ ಥರನೇ ಇದೆ. ಅವನೊಬ್ಬ ಮರ್ಡರ್ ಕೊಲೆಗಾರ ಅಂದರೆ ಅವ್ನ ಗೌರವ ಕೊಲೆಗಾರ ಥರನೇ ಕಾಣುತ್ತೆ. ಅವನು ಎಷ್ಟೇ ತಪಸ್ಸು ಮಾಡಲಿ, ಅವನೆಷ್ಟೇ ಒಳ್ಳೇದು ಮಾಡಲಿ, ಬಿಡ್ರಿ ಕೊಲೆ ಮಾಡಿ ಜೈಲ್ಗೆ ಹೋಗಿ ಬಂದನು ಅವನು ಕೊಲೆಗಾರ. ಈಗೇನು ಪೂಜೆ ಮಾಡ್ತಾನೆ, ಈಗೇನು ಅವ್ನು ದಾನ ಮಾಡ್ತಾನೆ, ಏನಿದ್ರೆ ನೀವು ಕೊಲೆಗಾರ ಅವನು, ಅವ್ರ ದಾನ ತಗೋಬೇಡ್ರಿ ಅಂತಾರೆ. MG ರೋಡಲ್ಲಿ ಒಬ್ಬ ಗೌರ್ಮೆಂಟ್ ಅಧಿಕಾರಿ ಮಗ 2 ವೀಲರ್ ಕದ್ದು ಬಿಟ್ಟಿದ್ದಾನೆ, ಲಾಕ್ ಹಾಕಿರೋದನ್ನ ಎತ್ಕೊಂಡು ಹೋಗಿದ್ದಾನೆ. ಮಗ ಕಳ್ತನ ಮಾಡ ಸಿಕ್ಕಾಕೊಂಡ, CCTV ನೋಡಿಬಿಟ್ಟು ಅಲ್ಲಿದ್ದವರು ಯಾಕೋ ಆಮೇಲೆ ಗೊತ್ತಾಯ್ತು ಒಬ್ಬ ಒಳ್ಳೆ ಗೌರ್ಮೆಂಟ್ ಅಧಿಕಾರಿ ಮಗನಿಂದ ಅಪ್ಪನಿಗೆ ಗೌರವ ಹೊಟ್ಟೋಯ್ತು, ಮಗನಿಂದ ತಂದೆಗೆ ಗೌರವ ಹಾನಿ, ಗೌರವಕ್ಕೆ ಧಕ್ಕೆ. ಮಗಳು ಇದ್ದಕ್ಕಿದ್ದಾಗ ರಾತ್ರಿ ಯಾವನ ಜೊತೆಲೋ ಓಡೋಗೋದು, ಪ್ಯಾಕ್ ಮಾಡಿಕೊಂಡು ಮದುವೆ ಮಾಡ್ಕೊಳ್ಳೋಕ್ಕೆ ಓಡೋಗಿ 2 ದಿನಕ್ಕೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಮದುವೆ ಆಗಿದೆ ಅಂತ ಮೆಸೇಜ್ ಕಳಿಸಿದ್ಲು. ತಂದೆ ತಾಯಿಗೆ ಶಾಕ್, ಅಯ್ಯೋ ಏನೂ ಗೊತ್ತಿಲ್ಲ, ಅವಳು ಲವ್ ಮಾಡ್ತಿದ್ದಾಳೆ ಅಂತಲೂ ಗೊತ್ತಿಲ್ಲ, ಅಷ್ಟು ಜನ ನಮ್ಮ ಜೊತೆ ಚೆನ್ನಾಗಿದ್ದು ಸಡನ್ನಾಗಿ ಮನೆ ಬಿಟ್ಟು ಮದುವೆ ಆಗ್ಬಿಟ್ಲ ಅಂತ ಅವ್ರಿಗೆ ತಡ್ಕೊಳಕ್ಕೆ ಆಗಲಿಲ್ಲ ಆ ಒಂದು ಇನ್ಸಿಡೆಂಟ್ನ. ಯಾಕೆ ಕೇಳಲಿಲ್ಲ ನೀನು ಅಂತ ಕೇಳಿದ್ರೆ ಅಪ್ಪ ಬೈತಾರೆ, ಅಣ್ಣ ಬೈತಾನೆ. ಹೀಗೆ ಮಗಳು ಮದುವೆ ಆದಮೇಲೆ ಅಪ್ಪ ಅಮ್ಮನಿಗೆ ಗೌರವ ಕಳ್ಕೊಂಡ್ರು. ಎಷ್ಟು ಕೋಟಿ ಇದ್ರೇನು, ಏನ್ರಿ ನಿಮ್ಮ ಮಗಳು ಯಾವ ಜೊತೆ ಓಡೋದ್ಲಂತೆಲ್ಲ. ಅವ್ರನ್ನ ಅವನು ಕುಂಕುಮ ಕರಿಬೇಡ ಆ ಅಮ್ಮನ್ನ, ಯಾಕೆ ಅವ್ರ ಮಗಳು ಅವನ ಜೊತೆ ಓಡೋದ್ಲು, ನಿಮಗೂ ಆ ಬುದ್ಧಿ ಬಂದುಬಿಡ್ತದೆ. ಆ ಅಪ್ಪನಿಗೇನು ಮಾತಾಡಿಸ್ಬೇಡ್ರಪ್ಪ, ಯಾಕೆಂದರೆ ಅವನು ಹೆತ್ತ ಮಗಳೇ ಅವಳ ಮಗಳು ಯಾವನ ಜೊತೆ ಓಡೋದ್ಲಂತೆ. ಇಂಥ ತಂದೆ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳಲಿಲ್ಲ, ಮಗಳು ಒಳ್ಳೆ ಬುದ್ಧಿ ಕಲಿಸ್ಲಿಲ್ಲ, ಯಾವನ ಜೊತೆಲ್ಲ ಮಾಡಿ ರಾತ್ರಿ ಹೊತ್ತು ಹೊಟ್ಟೋಗ್ಬಿಟ್ಟು ಮದುವೆ ಮಾಡ್ಕೊಂಡು ಆಮೇಲೆ ಹೇಳಿದ್ಲಂತೆ. ಇದು ಅವನ ಹತ್ರ 5-6 ಕೋಟಿ ಆಸ್ತಿ ಇದೆ, ಆದರೆ ಮಾನ ಹೊಟ್ಟೋಯ್ತು. ಯಾರಿಂದ? ಮಗನಿಂದ. ಹೀಗೆ ಗೌರವ ಅನ್ನೋದು ಇವತ್ತಿನ ಕಾಲದಲ್ಲಿ ಅತಿ ದೊಡ್ಡ ಶ್ರೀಮಂತಿಕೆ, ಅದೇ ದೊಡ್ಡ ಸಂಪತ್ತು, ಅದೇ ದೊಡ್ಡ ಆಸ್ತಿ ಅಂತ ನನ್ನ ಅಭಿಪ್ರಾಯ. ಯಾರೋ ಒಬ್ಬರು ನಂತರ ಬಂದಿದ್ದೀಗ ಒಂದು 2 ತಿಂಗಳಿಂದ ಅಪಾಯಿಂಟ್ಮೆಂಟ್ ತೊಗೊಂಡು, ಮಗ ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೋಗಿದ್ದಾನಂತೆ. ಮದುವೆ ಮಾಡಿಬಿಟ್ಟಿದ್ದಾರೆ ಅವನಿಗೆ. ಮದುವೆ ಆದಮೇಲೆ ಯಾವುದೋ ಒಂದು ಚಾದರಿ ಹುಡುಗರು ಸವಾತ ಸೇರಿಕೊಂಡು ಕೊಲೆ ಮಾಡ್ಬಿಟ್ಟು ಜೈಲ್ಗೆ ಹೊಟ್ಟೋಗಿದ್ದಾನೆ. ಹೆಂಡತಿ ಬಿಟ್ಟೋದ್ಲು, ಸೊಸೆ ಹೊಟ್ಟೋದ್ಲು, ಮನೆ ಬಿಟ್ಟು ಹೊಟ್ಟೋದ್ಲು. ನಿನ್ನ ಮಗನ ಜೈಲ್ಗೆ ಹೋದ್ಲು, ನನಗಿಲ್ಲೇನು ಕೆಲಸ? ಜೈಲ್ಗೆ ಹೋಗಿರೋನು ಹೆಂಡತಿ ಅಂತ ನನ್ನ ಮರ್ಯಾದೆ ಹೋಗುತ್ತೆ. ಇಂಥ ಮಗನಿಗೆ ಜನ್ಮ ಕೊಟ್ಟಿದ್ಯಾ ಅಂತ ಸೊಸೆನೇ ಅತ್ತೆ ಮಾವದಿಗೆ ಚೆನ್ನಾಗಿ ಬೈದು ಗಲಾಟೆ ಮಾಡಿ ಕರೆದು ಮನೆ ಬಿಟ್ಟು ಹೋಗ್ತಾಳೆ. ಸೊಸೆಯಿಂದ ಅತ್ತೆ ಮಾವದಿರಿಗೆ ಮಾನಹಾನಿ, ಗೌರವ ಕಳ್ಕೊಂಡ್ರು. ಮಗ ಜೈಲ್ಗೆ ಹೋಗಿದ್ದಾನೆ ಅನ್ನೋ ವಿಚಾರ TV ಪೇಪರಲ್ಲಿ ಬಂದಮೇಲೆ ಬಂಧು ಮಿತ್ರರಿಗೆಲ್ಲ ಗೊತ್ತಾಗೋಯ್ತು. ನಿಮ್ಮ ಮಗ ಜೈಲಿದ್ದಾನೆ, TV ನೋಡಿದೆ, ನಿಮ್ಮ ಮಗ ಜೈಲ್ಗೆ ಹೋದಂತೆ, ಪೇಪರಲ್ಲಿ ನೋಡಿದೆ, ನಿಮ್ಮ ಮಗ ಜೈಲ್ಗೆ ಹೋದಂತೆ, ಹಾಗೆ ಹೀಗೆ ಅಂತ ವಾಕಿಂಗ್ ಹೋಗೋರು ಬರೋರು, ಮನೆಗೆ ಬರೋರು, ಬಂಧು ಮಿತ್ರ ಎಲ್ಲರೂ, ಕೆಲವರು ಸತ್ಯ ಏನು ಸುಳ್ಳೇನು ಗೊತ್ತಿಲ್ಲದೆ ಮಗ ಜೈಲ್ಗೆ ಹೋದ ಅಂತ ಹೇಳಿ ಇವ್ರಿಗೆ ಒಂದು ಫಂಕ್ಷನ್ಗೆ ಹೋಗೋಕ್ಕಾಗಲ್ಲ, ಎಲ್ಲೂ ಮುಖ ಎತ್ತು ಓಡಾಡೋಕ್ಕಾಗೋದಿಲ್ಲ. ಆ ಲೆವೆಲ್ಗೆ ಮಗ ತಂದುಬಿಟ್ಟ ಕಂಟಕ ತಂದೆ ತಾಯಿಗೆ. ಹೀಗೆ ಕದಿಯೋದ್ರಿಂದ, ಮೋಸ ಮಾಡೋದ್ರಿಂದ, ಕೊಲೆ ಮಾಡೋದ್ರಿಂದ, ದರೋಡೆ ಮಾಡೋದ್ರಿಂದ ಎಷ್ಟೋ ಗೌರವ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ. ಯಾತಕ್ಕೆ ಈ ಥರ ಆಗತ್ತೆ ಅಂತಂದರೆ ಗುರುಶಾಪ, ಕುಲದೇವತೆ, ಕುಲದೇವರ ಆರಾಧನೆಗಳ ಮನೆಯಲ್ಲಿ ನಿಂತೋದ್ರೆ ಈ ರೀತಿ ಮಾನ ಮರ್ಯಾದೆ ಕಳ್ಕೊಂಡು ಬೀದಿಗೆ ಬಂದುಬಿಡ್ತಾರೆ. ಇದೊಂದು ದೊಡ್ಡ ಪನಿಷ್ಮೆಂಟು, ಶಾಪದಿಂದ ಆಗುವಂಥ ದೋಷ ಇದು. ಅದಕ್ಕೆ ಗುರು ನಿಂದನ, ಗುರುವಾಕ್ಯ ಪರಿಪಾಲನಾ ದೋಷ. ಆ ಗುರುವಾಕ್ಯ ಪರಿಪಾಲನೆ ಮಾಡಲ್ಲ, ಗುರುವಾಣಿ ಪ್ರಚಾರ, ಗುರುಗಳು ಹೇಳೋ ಮಾತನ್ನು ಪ್ರಚಾರ ಮಾಡೋದು. ಸೀಕ್ರೆಟ್ಸ್ ಎಲ್ಲ ಗುರುಗಳು ಏನೋ ಸೀಕ್ರೆಟ್ಸ್ ಹೇಳಿರ್ತಾರೆ, ಅದನ್ನೆಲ್ಲರಿಗೂ ಹೇಳ್ಕೊಂಬರೋದು. ಗುರುವಾಣಿ ಉಪಯೋಗ, ಅವ್ರು ಹಿಂಗಂತರುತ್ತೆ ಹಂಗಂತರುತ್ತೆ ಎಲ್ಲ ಹೇಳ್ಕೊಂಬರೋದು. ಗುರುಗಳು ಹೇಳಿದಂಥ ವಾಕ್ಯಗಳನ್ನು ಪ್ರಚಾರ ಮಾಡಿ ಗುರುಗಳಿಗೆ ಅವಮಾನ ಮಾಡಿದ್ರೆ ನಿಮ್ಮ ಲೈಫ್ ಲಾಂಗ್ ಅವಮಾನದಲ್ಲೇ ಇರ್ತೀರಿ, ಗೌರವ ಕಳ್ಕೊಂಡು ಬಾಳ್ತೀರಾ. ನಮ್ಮ ವಂಶದ ಹೆಣ್ಣು ದೇವರು, ನಮ್ಮ ಗೋತ್ರದ ಗಂಡು ದೇವರು,
ಸಕಾಲಕ್ಕೆ ಆಗಾಗ ದೇವರಿಗೆ ದರ್ಶನ ಮಾಡಿ ಅದಕ್ಕೆ ಕೊಡಬೇಕಾದಂಥ ಕಪ್ಪ ಕಾಣಿಕೆ ವಂಶಪಾರಂಪರ್ಯದ ಏನು ಬಂದಿದೆ ಸಂಪ್ರದಾಯ ನಡ್ಸ್ಕೊಂಡು ಬರೋದನ್ನು ಬಿಟ್ಬಿಟ್ಟಿದ್ರೆ ಮಗನಿಂದ ಮಗಳಿಂದ ಕೆಲಸದಿಂದ ಹಲವಾರು ಕ್ಷೇತ್ರಗಳಲ್ಲಿ ನಮ್ಮ ಮಾನ ಮರ್ಯಾದೆಲ್ಲ ಹೊಟ್ಟೋಗುತ್ತೆ. ಆದ್ದರಿಂದ ಕುಲದೇವಿ ಆರಾಧನಾ ತ್ಯಾಗ, ಕುಲದೇವತಾ ಆರಾಧನಾ ತ್ಯಾಗ, ಗುರು ನಿಂದನಾ ದೋಷ, ಗುರುವಾಕ್ಯ ಪರಿಪಾಲನೆ ಮಾಡಲಿಲ್ಲ ಅಂದರೆ, ಗುರುವಾಣಿಯನ್ನು ಅಪಪ್ರಚಾರ ಮಾಡಿದ್ರೆ, ಗುರುಗಳ ಮಾತನ್ನು ಕೆಟ್ಟಾಗ ಅಪಪ್ರಚಾರ ಮಾಡಿದರೆ ಅಗೌರವನಾಗಿ ಬಾಳ್ತಾನೆ ಅಂತ ಹೇಳಿದ್ರು. ಗುರುಗೀತ ಅಂತೇಳಿ ಆ ಗುರುಗೀತನಲ್ಲಿ ಕೂಡ ಇದ್ರ ಬಗ್ಗೆ ಮಾತಾಡ್ತಾರೆ. ಭಾಗವತದಲ್ಲೂ ಈ ವಿಚಾರದ ಬಗ್ಗೆ ಮಾತಾಡ್ತಾರೆ. ಇದೆಲ್ಲ ನೋಡಿದಾಗ ನನ್ನ ಅನುಭವದ ಪ್ರಕಾರ ಕೋಟಿಗಟ್ಟಲೆ ಆಸ್ತಿ ಇದೆ, ಬೇಕಾದ ಆಸ್ತಿ ಇದೆ. ಎಷ್ಟೋ ಜನ ಮಂತ್ರಿ ವರ್ಯರೆಲ್ಲ ಕೋಟಿಗಟ್ಟಲೆ ಇದೆ, ಜೈಲಿಗೆ ಹೋಗಿ ಬಂದುಬಿಟ್ರು. ಏನಿದ್ರೆ ಅವ್ನು ಜೈಲಿಗೆ ಹೋಗಿ ಬಂದು ಮಂತ್ರಿ, ಅವನೇನು MLA MP ಜೈಲಿಗೆ ಹೋಗಿ ಬಂದಿದ್ದಾರೆ. ಜನ ನೋಡೋದುಷ್ಟ, ನಾನು 1000 ಒಳ್ಳೆ ಕೆಲಸ ಮಾಡಿರ್ಬೋದು, ಮನೆ ಕಟ್ಸಿರ್ಬೋದು, ಸೇತುವೆ ಕಟ್ಸಿರ್ಬೋದು, ಏನೇನೋ ಮಾಡಿರ್ಬೋದು, ಯಾವುದೋ ಒಂದು ಸಣ್ಣ ತಪ್ಪಿಂದ ನನ್ನ ಗೌರವ ಹೊರಟೋಗುತ್ತೆ. ಅಷ್ಟು ವಿಶೇಷತೆ ಪವರ್ ಇದೆ ಗೌರವಕ್ಕೆ ಅಂತ ಆಯಿತು. 5 ಕೋಟಿ ಆಸ್ತಿ ಇಟ್ಟಿದ್ದೀನಿ, ಅದು ಯಾರಿಗೂ ಕಣ್ಣು ಕಾಣ್ತಿಲ್ಲ, ಅದು ಗೊತ್ತಿಲ್ಲ ನಾನು 5 ಕೋಟಿ, ಆದರೆ ಮಾನ ಮರ್ಯಾದೆ ಕಳ್ಕೊಂಬಿಟ್ರೆ ಹೋಯ್ತಲ್ಲ. ಕೋಟಿಗಟ್ಟಲೆ ಸಂಪಾದನೆ ಮಾಡೋದು ಜೈಲಲ್ಲಿದ್ದಾರೆ. ಈಗ ಒಳ್ಳೊಳ್ಳೆ ಹೆಸರು ತೊಗೊಂಡವರು ಇವತ್ತು ಜೈಲಲ್ಲಿದ್ದಾರೆ. ಒಳ್ಳೊಳ್ಳೆ ಸಿನಿಮಾ ಫೀಲ್ಡಲ್ಲಿ ಹೆಸರು ತೊಗೊಂಡವರು ಜೈಲಲ್ಲಿದ್ದಾರೆ. ಹೋಯ್ತು ಗೌರವ. ಕವಡೆಲಿ ಹೋದಂಥ ಮಾನ ಮರ್ಯಾದೆ ಕೊಪ್ಪರಿಕೆ ಹಣ ಕೊಟ್ಟರು ಸಿಗಲ್ಲ ಅಂತ ಗಾದೆ. ಒಂದು ಕವಡೆ ಗಾತಲ್ಲಿ ಹೋದಂಥ ಮರ್ಯಾದೆ, ಮಾನ, ಗೌರವ ಕೊಪ್ಪರಿಕೆ ಇಡೀ ಜಗತ್ತು ತುಂಬಿ ಕೊಳಗದಟ್ಟ ಆಳದು ಕೊಟ್ಟರು ಕೂಡ ಸಿಗಲ್ವಂತೆ. ಹೀಗೆ ಗೌರವ ಅನ್ನೋದು ಬಹಳ ವಿಶೇಷವಾದಂಥ ನಿಗೂಢವಾದಂಥ ಸಂಪತ್ತು. ಮೊನ್ನೆ ಯಾರೋ ಒಬ್ಬರು ನಮ್ಮ ಮಲ್ಲೇಶ್ವರಲ್ಲಿ ನನಗೆ ಭೇಟಿ ಮಾಡಿದ್ರು. ಅವರು ಶ್ರದ್ಧೆಯಿಂದ ನಿಯತ್ತಿಂದ ಗೌರ್ಮೆಂಟ್ ಸರ್ವಿಸ್ನಲ್ಲಿ ಕೆಲಸ ಮಾಡಿ ರಿಟೈರ್ಡ್ ಆದರು. ಒಂದು ಲಂಚ ತೊಗೊಂಡಿಲ್ವಂತೆ ನೋಡಿ. ಅವ್ರು ಯಾರದು ಲಂಚ ತೊಗೊಳ್ದೇನೆ ಬಾಳಿ ಬದುಕಿ ಮಾಡಿದ್ರು. ಆದರೆ ಆಸ್ತಿ ಮಾಡೋಕ್ಕಾಗಿಲ್ಲ. ಅವ್ರು ಏನು ಸಂಬಳ ಬಂತು ಅದಲ್ಲೇ ಮಾಡಿದ್ರು. ಅವ್ರು ತೀರ್ಕೊಂಬಿಟ್ರು. ತೀರ್ಕೊಂಡ್ಮೇಲೆ ಆ ವ್ಯಕ್ತಿ ಶವ ಸಂಸ್ಕಾರಕ್ಕೆ ನೀವು ನಂಬ್ತಿರೋ ಬಿಡ್ತಿರೋ ಒಂದು 10,000 ಜನ ಬಂದು ಹೋಗಿದೆ ನೋಡಿ. ಅವ್ರ 60 ವರ್ಷ ಸರ್ವೀಸ್ನಲ್ಲಿ ಅವರು ಪಡೆದಂಥ ಅದೇನೆಂದರೆ ಅವರೆಲ್ಲ ಯಾರು ಗೊತ್ತಾ, ಕರೋಡ್ಪತಿಗಳೆಲ್ಲ ಬಂದಿದ್ರು. ಯಪ್ಪ ಅವ್ರ ಆಫೀಸ್ಗೆ ಹೋದ್ರೆ ನಮ್ಮ ಕೆಲಸ 1 ಪೈಸೆ ಲಂಚ ತೊಗೊಳ್ದೆ ಕೆಲಸ ಮಾಡಿಕೊಟ್ರು ಇವರು. ನಮ್ದು ಯಾವುದೋ ಒಂದು ದೊಡ್ಡ ಪೆಂಡಿಂಗ್ ಇತ್ತು, ಅದನ್ನು ನಮಗೆ ವಿತಿನ್ 2 ಡೇಸಲ್ಲೇ ಮಾಡಿಕೊಟ್ರು ರೀ, 1 ಪೈಸೆ ಲಂಚ ತೊಗೊಂಡಿಲ್ಲ ಅಂತ ಅವರವರೇ ಅಲ್ಲಿ ಬಂದವರೆಲ್ಲರೂ. ಅದೇ ಕೋಟಿಗಟ್ಟಲೆ ಸಂಪಾದನೆ ಮಾಡಿ ಸತ್ತರೆ ಹಬ್ಬಬ್ಬನೂ ಒಂದು 50 ಜನ 100 ಜನ ಬರ್ಬೋದು ಅಷ್ಟೇ. ಯಾಕಂದ್ರೆ ಮನೆ ಹಾಳ, ದಂಡ್ರು ದುಡ್ಡೆಲ್ಲ ಹೊಡೆದು ಮನೆ ತಗೊಂಡ, ನಮಗೆಲ್ಲ ಹಿಂಸೆ ಮಾಡಿ ಮನೆ ಕಟ್ತಾ, ನಮ್ಮ ಲಂಚ ತೊಗೊಂಡು ಹಂಗೆ ಎಲ್ಲರೂ ದರೋಡೆ ಮಾಡಿ ಮೋಸ ಮಾಡಿ ಇವ್ನು ಬದುಕಿರೋದು, ಅವನು ಹೆಣ ಯಾಕೆ ನೋಡೋಕೆ ಹೋಗ್ತೀರಿ ಅಂತೀವಿ ನಾವು. ಒಬ್ಬ ಸಾಧಾರಣವಾದಂಥ ಕ್ಲರ್ಕ್ ಆಗಿ ರಿಟೈರ್ಡ್ ಆಗಿ ಆಮೇಲೆ ಏನೋ ಪ್ರಮೋಷನಲ್ಲಿ ಅವರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ ಹೇಳಲಿಕ್ಕೆ ಅಸಾಧ್ಯ. ಯಾಕೆ ಲಂಚ ತಗೊಳ್ಳೋವೆಲ್ಲ ಟ್ರಾನ್ಸ್ಫರ್ ಮಾಡ್ತಿರಂತೆ. ಎಲ್ಲೆಲ್ಲಿ ಟ್ರಾನ್ಸ್ಫರ್ ಮಾಡಿದ್ರು ಅಲ್ಲೆಲ್ಲ ಹೋಗಿ ನಿಯತ್ತಾಗಿ ಕೆಲಸ ಮಾಡಿದ್ರೆ. ಅವ್ರು ಸತ್ತು ವಿಷಯ ಕೇಳಿ ಯಾವ್ಯಾವ ಊರಿಂದ ಬಂದಿರು ಗೊತ್ತಾ ಜನ ಅವ್ರು ನೋಡಲಿಕ್ಕೆ. ನಮ್ಮೂರಲ್ಲಿ 3 ವರ್ಷ ಕೆಲಸ ಮಾಡಿದ್ರು, ನಮ್ಮ ತಾಲೂಕಲ್ಲಿ ಒಂದು 5 ವರ್ಷ ಇದ್ದರು. ಏನು ಆ ಶವ ದರ್ಶನಕ್ಕೆ, ಮುಖ ದರ್ಶನಕ್ಕೆ ಅಲ್ಲಿಂದೆಲ್ಲ ಬಂದಿದ್ರು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬಂದಿದ್ದರು. ಅವರು ಇಂಥ ವ್ಯಕ್ತಿ ಇವತ್ತು ಸಿಗೋದು ಕಷ್ಟ ರೀ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಅಂಥೇಳಿ. ಆ ಒಂದು ಅದೇ ಕೋಟಿಗಟ್ಟಲೆ ಆಸ್ತಿ ಮಾಡಿಲ್ಲ, ನಿಯತ್ತ ಬಾಳಿ ಬದುಕಿ ಸತ್ತೋಗ್ಬಿಟ್ರು. ಆ ನಿಯತ್ತು ಇದೆಯಲ್ಲ, ಅವ್ರ ಅಕೌಂಟಲ್ಲಿ, ಅವ್ರ ಜಾತಕದಲ್ಲಿ ಯಾರ ಶಾಪನೂ ಇಲ್ಲ. ನನ್ನಿಂದ 50 ಲಕ್ಷ ಲಂಚ ತೊಗೊಂಡ, ನನ್ನಿಂದ 10,000 ರೂಪಾಯಿ ಲಂಚ ತೊಗೊಂಡ, ನಾನು ಹಂಗೆ ತೊಗೊಂಡ ಅಂತೇಳಿ ಯಾರ್ದು ಸೀಲ್ ಹಾಕಿಲ್ಲ ಅವ್ನ ಬಯೋಡೇಟಾ ಮೇಲೆ. ಲಂಚದ ಮನುಷ್ಯ, ಮೋಸದ ಮನುಷ್ಯ ಅಂತ ಸೀಲ್ ಹಾಕಿಲ್ಲ. ಚಿತ್ರಗುಪ್ತ ರೆಕಾರ್ಡಲ್ಲಿ ಭಾಳ ಕ್ಲಿಯರ್ ಆಗಿತ್ತು. ಅಂಥವ್ರಿಗೆ ಮುಕ್ತಿ ಅಥವಾ ಮೋಕ್ಷ. ಇಲ್ಲದ್ರೆ ಯಾವುದಾದ್ರು ಒಂದು ಜಾಗದಲ್ಲಿ, ಒಂದು ಒಳ್ಳೆ ಶ್ರೀಮಂತರ ಮನೆಯಲ್ಲಿ ಈ ಜನ್ಮದಲ್ಲಿ ಏನು ಪಡೋಕ್ಕಾಗಿಲ್ವೋ ಆ ಸುಖಗಳೆಲ್ಲ ಮುಂದಿನ ಜನ್ಮದಲ್ಲಿ ಪಡುವಂಥ ಜಾಗದಲ್ಲಿ ಜನ್ಮ ತಗೊಳ್ಳೋಕ್ಕೆ ಭಗವಂತ ಆಶೀರ್ವಾದ ಮಾಡಿಬಿಡ್ತಾನೆ. ಅದು ಜೀವನದ ಮೌಲ್ಯ ಅಂದರೆ ಏನು ಅಂತ. ದ ವ್ಯಾಲ್ಯೂ ಆಫ್ ಲೈಫ್ ಅಂತಂದರೆ ನಮ್ಮ ತಾಜಾತನ,
ನಮ್ಮ ಗೌರವ, ನಮ್ಮ ನಿಷ್ಠೆ, ನಮ್ಮ ಶ್ರದ್ಧೆ, ಅದು ನಮ್ಮ ವ್ಯಾಲ್ಯೂ ಇನ್ಕ್ರೀಸ್ ಮಾಡುತ್ತೆ. 10 ಜನ ಲಂಚ ತಗೋತಾರೆ, 10 ಜನ ಮೋಸ ಮಾಡ್ತಾರೆ, ನಾನು ತಗೊಳ್ಳಲ್ಲ ಅಂದಾಗ ಅವ್ರ ಕಣ್ಣು ದೃಷ್ಟಿ ನಾನೊಬ್ಬ ಕೆಟ್ಟ ಮನುಷ್ಯನ ಕಾಣ್ತೀನಿ. ಅವ್ರ ದೃಷ್ಟಿ ನಾನು ಕೆಟ್ಟ ಮನುಷ್ಯ, ಆದ ಭಗವಂತ ದೃಷ್ಟಿ ನಾನೊಬ್ಬ ಭಗವಂತ ಕ್ಲೋಸ್ ಫ್ರೆಂಡ್ ಆಗಿರ್ತೀನಿ. ಅದರಿಂದ ಶ್ರದ್ಧಾ ಭಕ್ತಿ ಇವೆರಡು ಭಗವಂತನಿಗೆ ಬೇಕಾದಂಥ ಕ್ವಾಲಿಫಿಕೇಶನ್. ಇನ್ನು ಉಳಿದೆಲ್ಲ ನಿಮಗೆ ಬೇಕಾದದ್ದು. ಶ್ರದ್ಧಾ, ಭಕ್ತಿ, ಸೇವೆ, ಈ 3 ಯಾರಲ್ಲಿರ್ತದೋ ಅವನಿಗೆ ಗೌರವ ಅಭಿವೃದ್ಧಿ ಆಗುತ್ತೆ. ಆ ಗೌರವವನ್ನೇ ಅವನ ವಂಶವನ್ನು ಅಭಿವೃದ್ಧಿ ಮಾಡ್ತದೆ. ಆ ಗೌರವ ಇರೋದ್ರಿಂದ ಅವ್ರ ಮೇಲೆ ಅಷ್ಟಲಕ್ಷ್ಮಿಗಳು ವಾಸ ಮಾಡ್ತಾರೆ ಅಂತೇಳಿ ಲಕ್ಷ್ಮೀ ತಂತ್ರಸಾರದಲ್ಲಿ ಗೌರವಕ್ಕೆ ಒಂದು ಲಕ್ಷ್ಮಿ ಕೊಟ್ಟಿದ್ದಾರೆ. ಐಶ್ವರ್ಯ ಅಂದರೆ ಕಾರು ಒಡವೆ ಮನೆ ಅಲ್ಲ, ಐಶ್ವರ್ಯ ಅಂದರೆ ಗೌರವ ಅಂತ ಅರ್ಥ ಅಂಥೇಳಿ ಈ ಲಕ್ಷ್ಮೀ ತಂತ್ರಸಾರದಲ್ಲಿ ಹೇಳ್ತಾರೆ. ನೋಡ್ರಿ, ಹೆಂಡತಿ ಕಳ್ಕೊಂಡ್ವಿ, ಗಂಡ ಕಳ್ಕೊಂಡ್ವಿ, ಮಕ್ಕಳು ಕಳ್ಕೊಂಡ್ವಿ, ಹೆಂಡತಿಯಿಂದ ಮರ್ಯಾದೆ ಹೋಯ್ತು, ಗಂಡಿಂದ ಮರ್ಯಾದೆ ಆಯಿತು, ಹೆಂಡತಿ ಕೋರ್ಟ್ ಕಳಿಸಿದ್ಲು, ಗಂಡ ಕೋರ್ಟ್ ಕಳಿಸ್ದ, ಮರ್ಯಾದೆ 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 ಅಂತೀವಿ. ಆ ಮರ್ಯಾದೆನೇ ಗೌರವ. ಗೌರವ ಎಲ್ಲಿರುತ್ತೋ ಅಲ್ಲಿ ಅಷ್ಟಲಕ್ಷ್ಮಿಗಳು ವಾಸ ಮಾಡ್ತದೆ. ಅವನ ಕ್ವಾಲಿಟಿ ಚೆನ್ನಾಗಿದೆ, ನಾನಿಲ್ಲಿ ವಾಸ ಮಾಡ್ತೀನಿ, ಲಕ್ಷ್ಮಿ. ಅದರಿಂದ ಗೌರವಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು. ಆ ಗೌರವ ಎಲ್ಲಿರುತ್ತೋ ಆ ನಿಯತ್ತಿರುತ್ತದೆ. ನಿಯತ್ತು ಅಂತಂದರೆ ಕಾಡಲ್ಲಿ ಬಿಡಲಿ, ನದಿಲಿರಲಿ, ಸಿಟಿಲಿರಲಿ, 10 ರೂಪಾಯಿ ಇರಲಿ, 10 ಕೋಟಿ ಇರಲಿ, ಅವನ ಬದಲಾವಣೆ ಆಗಲ್ಲ ಅನ್ನೋದು ನಿಯತ್ತು. ಎಲ್ಲೆಲ್ಲೂ ಅವನು ತಾಜಾತನ ಕಳ್ಕೊಳ್ಳಲ್ಲ, ಅದು ನಿಯತ್ತು ಅಂತಾರೆ. ಅದು ಬರೋದು ಯಾರಿಂದ? ಶುಕ್ರ ಗ್ರಹದಿಂದ. ಗೌರವ ಪ್ರಾಪ್ತಿಯಾಗೋದು, ಗೌರವ ಅಂದರೆ ಶುಕ್ರ ಗ್ರಹ, ಶುಕ್ರ ಅಂದರೆ ಗೌರವ. ಆದ್ದರಿಂದ ನಾವು ಗೌರವ, ನನ್ನ ಮಗಳಿಂದ ನನ್ನ ಗೌರವ ಹೋಗಬಾರ್ದು, ಮಗನಿಂದ, ಮತ್ತು ನಾನು ಮಾಡೋ ವ್ಯವಹಾರದಿಂದ, ಮಾಡೋ ಉದ್ಯೋಗದಿಂದ, ನಾವು ಮಾಡ್ತಿರೋ ಎಲ್ಲ ಏನೇ ಚಟುವಟಿಕೆಗಳು ಕೂಡ ನನ್ನ ಸ್ಥಾನಮಾನಕ್ಕೆ ಧಕ್ಕೆ ಬರಬಾರ್ದು. ನನ್ನ ಗೌರವ ಜಾಸ್ತಿ ಆಗಬೇಕು, ನನ್ನ ಗೌರವ ವೃದ್ಧಿ ಆಗಬೇಕು, ನನ್ನ ಗೌರವ ಕ್ಷೀಣಿಸಬಾರ್ದು ಅಂದರೆ ಶುಕ್ರ ಗ್ರಹನ ಪೂಜೆ ಮಾಡಬೇಕು. ಶುಕ್ರ ಗೌರವ, ಗೌರವ ಅನ್ನೋ ಒಂದು ಸಂಪತ್ತು, ಲಕ್ಸುರಿ, ಭಾಳ ಆಡಂಬರ ತೋರಿಸೋದು ಯಾರು? ಶುಕ್ರ ಗ್ರಹ. ನನಗೆ ಕಾರು, ಒಡವೆ, ವಸ್ತ್ರ, ಜಮೀನು, ಬಂಗ್ಲೆ ಎಲ್ಲ ಇದೆ, ಆದರೆ ಗೌರವನೇ ಇಲ್ಲ. ಅದರಿಂದ ಏನೂ ಇಲ್ಲದವರು ಗೌರವವಾಗಿ ಬದುಕ್ತಾರೆ, ಶೆಡ್ಡಲ್ಲೋ ಫುಟ್ಪಾತಲ್ಲೋ. ಅವ್ರಿಗೆ ಮನಸ್ಸಿನಲ್ಲಿ ಶಾಂತಿ ಇದೆ. ಕೋಟಿಗಟ್ಟಲೆ ಐಶ್ವರ್ಯ ಅವ್ರಿಗೆ ಶಾಂತಿ ಇಲ್ಲ, ಅಲ್ಲಿ ಗೌರವ ಇಲ್ಲ. ಅದಕ್ಕೆ ಗೌರವ ಲಕ್ಷ್ಮಿಯನ್ನು ಏನೇಳ್ತಾರಂತಾರೆ, ಒಂದು ವಿಶೇಷವಾಗಿ ಪೂಜೆ ಮಾಡುವಂಥ ದೇವರು. ಅದಕ್ಕೆ ಅಧಿದೇವತೆ ಲಕ್ಷ್ಮಿ. ಆದರೆ ಅದು ಗ್ರಹ ಯಾರು ಅಂತಂದರೆ ಶುಕ್ರ ಗ್ರಹ. ಅದಕ್ಕೆ ನಾವೇನು ಮಾಡಬೇಕು? ಅವರೆಕಾಳು ಒಂದು 1/4 kg ತೊಗೊಳ್ಳೋದು, ಕೈಲಿ ಇಟ್ಕೊಳ್ಳೋದಿಗೆ, ಅಥವಾ ಒಂದು ತಟ್ಟೆಲೋ ಒಂದು ಬೌಲಲ್ಲೋ ಹಾಕ್ಕೊಳ್ಳೋದು. ಈ ತಟ್ಟೆ ಬೌಲು ಸಿಕ್ಕಿಲ್ಲ ಅಂದರೆ ಒಂದು ಅಡಿಕೆ ಪಟ್ಟೆ ತಟ್ಟೆಲಿ ಹಾಕೋಬೋದು. ಈಗ ಇಟ್ಕೊಂಡು ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಓಂ ಭಾರ್ಗವಾಯ ವಿದ್ಮಹೇ, ಗೌರವವನ್ನು ತುಂಬಿಕೊಡುವನು. ಭಾರ್ಗವ ಅಂದರೆ ಪರಶುರಾಮ. ಪರಶುರಾಮನ ಗೌರವ ಯಾಕೆ ಅಂತಂದರೆ ಅವನು ತನ್ನ ಸ್ಥಾನಮಾನಕ್ಕೆ ಧಕ್ಕೆ ತಂದಿಲ್ಲ. ತಂದೆ ಜಮದಗ್ನಿ ಋಷಿ ಮಗ ಅವನು, ರೇಣುಕಾದೇವಿ ಯಲ್ಲಮ್ಮ ದೇವಿ ಮಗ ಭಾರ್ಗವ. ಆ ಅಂಶ ಇರೋದು ಶುಕ್ರ ಗ್ರಹ. ಅವನು ಗೌರವನ ಕಾಪಾಡ್ದ. ಅದರಿಂದ ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್. ಓಂ ಭಾರ್ಗವಾಯ ವಿದ್ಮಹೇ ದಾನವಾರ್ಚಿತಾಯ ಧೀಮಹಿ ತನ್ನೋ ಶುಕ್ರ ಪ್ರಚೋದಯಾತ್ ಅಂತೇಳಿ ಅವರೆಕಾಳು. ಆದಮೇಲೆ ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ವಯಸ್ಸದು ಕಾಯಿನು. ಹಿಂದೆ ವರಾಹ ಅಂತ ಹೇಳ್ತಾರೆ ತಂತ್ರಸಾರಲ್ಲಿ, 1 ವರಾಹ 2 ವರಾಹ ಅಂತೇಳಿ. ಈಗ ಅದು ವರಾಹಕ್ಕೆ ನಾವು ಕನ್ವರ್ಟ್ ಮಾಡೋಕ್ಕಾಗಲ್ಲ. ಈಗ 30 ವರ್ಷದ 30 ಕಾಯಿನ್, 50 ವರ್ಷದ 50 ರೂಪಾಯಿ ಕಾಯಿನ್, 1 ರೂಪಾಯಿದು ಯಾವುದು ಯಥಾಶಕ್ತಿ ಅದನ್ನ ಇಟ್ಬಿಟ್ಟು ತೊಗೊಂಡೋಗಿ ನೀವು ಯಾರಿಗೆ ದಾನ ಮಾಡಬೇಕಪ್ಪ ಅಂತಂದರೆ, ಈ ಅನಾಥಾಶ್ರಮ ವೃದ್ಧಾಶ್ರಮದಲ್ಲಿ ವಿಶೇಷವಾಗಿ ಆ ಆಶ್ರಮ ನೋಡ್ಕೋತಾರಲ್ಲ ಮ್ಯಾನೇಜರ್, ಅವ್ರು ಕೊಡಬೇಕು. ಏನಂತ ನೋಡಿ, ಇದು ಅವರೆಕಾಳು ಇದು ದೊಡ್ಡ ಆಶ್ರಮಕ್ಕೆ ಕೊಡ್ತಾ ಇದ್ದೀರಿ, ಇದು ಸೇವೆಗೆ ಉಪಯೋಗಿಸಿ ಅಂತ. ಇನ್ಯಾರಿಗೂ ಕೊಡೋಂಗಿಲ್ಲ. ಭಾರ್ಗವ ಅಂತಂದರೆ ಅಲ್ಲಿ ಮ್ಯಾನೇಜರು, ಅಲ್ಲಿ ಟ್ರಸ್ಟಿನೋ ಅಥವಾ ಫೌಂಡರ್,
ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಇದನ್ನು ಕೊಡಬೇಕು. ಇದು ಯಾವಾಗ ಮಾಡಬೇಕು? ಯಾವಾಗ ಅಮಾವಾಸ್ಯೆ ಶುಕ್ರವಾರ ಬರ್ತದೋ ಅವತ್ತು ಮಾಡಬೇಕು. ಯಾವಾಗ ಹುಣ್ಣಿಮೆ ಶುಕ್ರವಾರ ಬರ್ತದೋ ಅದು ಮಾಡಿಬಿಟ್ಟು ತೊಗೊಂಡೋಗಿ ಅರ್ಧ ಗಂಟೆ ಜಪ ಮಾಡಿ ತೊಗೊಂಡು ಕೊಡಬೇಕು. ಕೊಡ್ಬೇಕಾದ್ರೆ ಖಾಲಿ ಹೊಟ್ಟೆಲಿರಬೇಕು. ಏನು ಚೆನ್ನಾಗಿ ತಿಂದು ಕುಡಿದು ದಾನ ಮಾಡೋಂಗಿಲ್ಲ. ದಾನ ಖಾಲಿ ಹೊಟ್ಟೆಲಿ ಮಾಡಬೇಕಂತೆ, ಪ್ರಾಯಶ್ಚಿತ್ತ ಆಗಲಿಕ್ಕೆ. ಅವರೆಕಾಳು ತೊಗೊಳ್ಳಿ, ನಿಮ್ಗೆ ಎಷ್ಟು ವಯಸ್ಸಿದೆ ಅಷ್ಟು ವಯಸ್ಸು ಕಾಯಿನ್ ಅದ್ರ ಮೇಲೆ ಇಡಿ. ಇದೆಲ್ಲ ಎಲ್ಲಿ ಹೇಳ್ತಾರೆ? ಲಾಲ್ ಕಿತಾಬಲ್ಲಿ ಬರ್ತೀವಿ, ತಂತ್ರಸಾರ. ಲಾಲ್ ಕಿತಾಬ್ ಅಂತ ಒಂದು ಗ್ರಂಥ, ಪರಿಹಾರ ಜ್ಯೋತಿಷ್ಯ ಅದು. ಅದರಲ್ಲಿ ಒಂದು ವಿಶೇಷತೆ ಇದು. ಶುಕ್ರ ಗ್ರಹಕ್ಕೆ ಶಾಂತಿ. ಓಂ ಭಾರ್ಗವಾಯ ವಿದ್ಮೆ ದಾನ ವಾರ್ಚಿತಾಯ. ದಾನ ಅಂದರೆ ಚಾರಿಟಿ, ದಾನ ಮಾಡೋದು. ವಾರ್ಚಿತಾಯ ಧೀಮಿ ತನ್ನೋ ಶುಕ್ರ ಪ್ರಚೋದಯಾತ್. ಇದನ್ನು ಪ್ರತಿ ಶುಕ್ರವಾರ ಬೆಳಗ್ಗೆ ಸಂಜೆ ಒಂದು ಅರ್ಧ ಗಂಟೆ ಜಪ ಮಾಡಿದ್ರೆ ಆಫೀಸಲ್ಲಿ ನಿಮ್ಗೆ ಗೌರವ ಸಿಗುತ್ತೆ, ಮನೆಯಲ್ಲಿ ಗೌರವ, ನಿಮ್ಮ ಸಭಾ ಸಮಾರಂಭದಲ್ಲಿ ಗೌರವ, ಎಲ್ಲೆಲ್ಲಿ ಹೋಗ್ತಿರೋ, ಯಾವ್ಯಾವ ದೇಶಕ್ಕೋ ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಓಡಾಡ್ತಿರೋ ಅಲ್ಲೆಲ್ಲ ಗೌರವ ನಿಮಗೆ ಪ್ರಾಪ್ತಿಯಾಗ್ತದೆ. ಗೌರವ ಅಂದರೆ ಆಶೀರ್ವಾದ ಅಂತ ಅರ್ಥ. ನನ್ನನ್ನು ಗೌರವಿಸ್ತಾ ಇದ್ದಾರೆ, ನನಗೆ ಆಶೀರ್ವಾದ ಮಾಡ್ತಿದ್ದಾರೆ, ಶಾಲು ಆಹಾರ ಪೇಟಾಕಿ ಗೌರವಿಸ್ತಿದ್ದಾರೆ, ಗೌರವಾರ್ಪಣೆ, ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಅಂತ ಅರ್ಥ. ಅದರಿಂದ ಗೌರವವನ್ನು ಸಂಪಾದನೆ ಮಾಡಬೇಕು ಅಂದರೆ ಶುಕ್ರಗ್ರಹ ಶಾಂತಿ ಮಾಡಬೇಕು ಅಂತ ಈ ಲಾಲ್ ಕಿತಾಬ್ ಅನ್ನೋ ಗ್ರಂಥದಲ್ಲಿ ಹೇಳ್ತಾರೆ. ಇದು ಭಾಳ ಒಂದು ವಿಶೇಷವಾದಂಥ ನವಗ್ರಹ ಶಾಂತಿ. ನವಗ್ರಹಗಳಲ್ಲಿ ಶುಕ್ರ ಲಕ್ಸುರಿ, ವೈಭವಕಾರಕ, ಕಾರು, ಸೈಟು, ಮನೆ, ಬಂಗ್ಲೆ, ವಜ್ರ, ವಸ್ತ್ರಗಳೆಲ್ಲ ಕೊಡುವಂಥನು ಶುಕ್ರ. ಈ ಗೌರವನೂ ಒಂದು ಐಶ್ವರ್ಯ. ಆದ್ದರಿಂದ ಈ ಐಶ್ವರ್ಯ ಪಡಿಬೇಕು ಅಂತಂದರೆ ಈ ಒಂದು ಶುಕ್ರ ಶಾಂತಿ ಮಾಡಬೇಕು. ಈ ದಾನ ಎಲ್ಲಿ ಮಾಡಬೇಕು? ಅನಾಥಾಶ್ರಮ ವೃದ್ಧಾಶ್ರಮಕ್ಕೆ ಮ್ಯಾನೇಜರ್ ಮಾಡಿ ಅವ್ರಿಗೆ ಹೇಳಿ, ಅವರೆಕಾಳು ಸಾಂಬಾರಿಗೆ ಉಪಯೋಗಿಸಿ ಈ ಕಾಯಿನ್ ಮನೆಯಲ್ಲಿ ಆ ಮಕ್ಕಳಿಗೆ ಅಥವಾ ಆಶ್ರಮದಲ್ಲಿ ಒಂದು ಪ್ಯಾಕೆಟ್ ಹಾಲು, ಆ ದುಡ್ಡಲ್ಲಿ ಏನು ಬರ್ತೋ ತೊಗೊಂಬಂದು ಆಶ್ರಮದಲ್ಲಿ ಯೂಸ್ ಮಾಡಿ ಅಂತ ಸಂಕಲ್ಪ ಮಾಡಿ ಕೊಡಬೇಕು. ಹೇಳಿಬಿಟ್ಟು ಹೊಗಳ್ಬಿಟ್ಟು ಕೊಡಬೇಕು, ಡಿಕ್ಲೇರ್ ಮಾಡಬೇಕು ಅವ್ರ ಮ್ಯಾನೇಜರ್ ಹತ್ರ. ಅಲ್ಲಿ ಮಕ್ಳು ಕೊಡೋಂಗಿಲ್ಲ, ಅಲ್ಲಿ ವೃದ್ಧರು ಕೊಡೋಂಗಿಲ್ಲ, ಅವನ್ನೆಲ್ಲ ನೋಡ್ಕೊಳ್ಳೋ ಪೋಷಕ ಇರ್ತಾನಲ್ಲ ಅವನಿಗೆ ಇದನ್ನು ದಾನ ಮಾಡಿ. ಈ ರೀತಿ ತಂತ್ರ ಇದೆ. ಅದಕ್ಕೆ ಗೌರವ ಪಡಿಬೇಕಾ, ಇದನ್ನು ಮಾಡ್ತಾ ಇರಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವ್ರು ನಮ್ಮ ಶಿರಡಿ ಸಾಯಿ ವೀಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡ್ಇನ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕೋ ಅವರು ನಾನು ಸ್ಕ್ರೀನ್ ಮೇಲೆ ತೋರಿಸ್ತಾ ನೋಡಿ, www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟಿಗೆ ಆ ಟೈಮ್ಗೆ ನೀವೇ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.